ಬ್ರೇಕ್ನ ಬಳಿಕ ಪ್ರೈಮ್ ಟೈಮ್ಗೆ ಮತ್ತೆ ಸ್ವಾಗತ. ಯೂಟ್ಯೂಬರ್ ಜ್ಯೋತಿ ಮಲ್ಹೋತ್ರಾಳ ಖತರ್ನಾಕ್ ಪ್ಲಾನ್ ಈಗ ಒಂದೊಂದೇ ಬಯಲಾಗ್ತಾ ಇದ್ದಾವೆ. ಮತ್ತೊಂದು ಸ್ಫೋಟಕಾಂಶ ಬೆಳಕಿಗೆ ಬಂದಿದೆ. ಅವಳ ವಾಟ್ಸಪ್ ಚಾಟ್ನಿಂದ ಬೆಳಕಿಗೆ ಬಂದಿದೆ ಮತ್ತೊಂದು ರಹಸ್ಯ. ಏನು ಅಂತ ಹೇಳಿದ್ರೆ, ಪಾಕ್ಗೆ ಭಾರತದ ಮಾಹಿತಿ ನೀಡಿದ್ದಕ್ಕೆ ಪ್ರತಿಯಾಗಿ ಮದುವೆ ಡಿಮ್ಯಾಂಡನ್ನು ಇಟ್ಟಿದ್ದಾಳೆ. ಪಾಕ್ ISI ಏಜೆಂಟ್ ಜೊತೆ ಮದುವೆಗೆ ರೆಡಿಯಾಗಿದ್ಲು. ಗೂಢಚಾರಣಿ ಪ್ಲಾನ್ ತನ್ನನ್ನು ಪಾಕಿಸ್ತಾನದಲ್ಲಿ ಮದುವೆ ಆಗುವಂತೆ ISI ಏಜೆಂಟ್ಗೆ ಡಿಮ್ಯಾಂಡ್ ಮಾಡಿದ್ದಾಳೆ. ಪಾಕ್ನ ISI ಏಜೆಂಟ್ ಹಸನ್ ಅಲಿಗೆ ವಾಟ್ಸಪ್ನಲ್ಲಿ ಕೇಳ್ಕೊಂಡಿದ್ದಾಳೆ ಇವಳು. ವರ್ಷದ ಹಿಂದೆ ಭಾರತದ ಪಠಾಣ್ ಕೋಟ್ಗೂ ಜ್ಯೋತಿ ಹೋಗಿದ್ಲು. ಸೇನಾ ಕಂಟೋನ್ಮೆಂಟು ಏರ್ಬೇಸನ್ನು ಪರಿಶೀಲನೆ ಮಾಡಿದ್ದಾಳೆ. ನೋಡಿ, ಅದ್ರ ಹಿಂದಿನ ಉದ್ದೇಶ ಗೊತ್ತಾಗ್ತಾ ಇದೆ. ಅನುಮಾನಗಳು ಹಾಗೆ ಇದ್ದಾವೆ. ಇದೇ ಪಠಾಣ್ ಕೋಟ್ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಗೆ ಯತ್ನಿಸಿತ್ತು. ಆಪರೇಷನ್ ಸಿಂಧೂರ್ ನಂತರ ಪಾಕಿಸ್ತಾನ ಸೇನೆಯಿಂದ ದಾಳಿಗೆ ಯತ್ನ ನಡೆಯಿತು. ಹೀಗಾಗಿ ಪಠಾಣ್ ಕೋಟ್ ಬಗ್ಗೆ ಕೂಡ ಜ್ಯೋತಿ ಮಾಹಿತಿ ನೀಡಿರುವ ಶಂಕೆ ವ್ಯಕ್ತವಾಗ್ತಾ ಇದೆ. ನೋಡಿ, ಯೂಟ್ಯೂಬರ್ ದೇಶದ್ರೋಹಿ ಜ್ಯೋತಿ ಮಲ್ಹೋತ್ರಾ ಅವಳ ಒಂದೊಂದೇ ಮುಖವಾಡಗಳು ಬಯಲಿಗೆ ಬರ್ತಾನೆ ಇದ್ದಾವೆ. ಇಲ್ಲೇ ಇದ್ದು ಇಲ್ಲೇ ಅನ್ನ ತಿಂದು ಅಲ್ಲಿ ಹಿಂದೂ ಅನ್ನುವಂಥ ಸೋಗನ್ನು ಹಾಕ್ಕೊಂಡು ಪಾಕಿಸ್ತಾನದ ISI ಏಜೆಂಟ್ಗಳ ಜೊತೆ ಕೈ ಜೋಡಿಸಿ ಅವನು ಹೈಕಮಿಷನ್ ಏನಿದ್ದಾನೆ ಡ್ಯಾನಿಶು, ಅವನ ಭೇಟಿಯಾಗಿ ಇಲ್ಲಿಯ ಮಾಹಿತಿಯನ್ನು ಕೊಡ್ತಾ ಇದ್ಲು. ಹಾಗಾದರೆ ತನಿಖೆಯಿಂದ ಗೊತ್ತಾಗಿದ್ದೇನು ಅನ್ನುವಂಥದ್ದು ಕೂಡ ನಾವು ನೋಡ್ತಾ ಹೋಗೋಣ. ಜ್ಯೋತಿ ಇದ್ದಾಳಲ್ವಾ, ಯೂಟ್ಯೂಬ್ ಚಾನಲಲ್ಲಿ ವಿಶೇಷ ವಿಡಿಯೋಗಳನ್ನು ಮಾಡ್ತಾ ಇದ್ಲು. ಬೇಕಾದರೆ ಆಕೆಯ ಚಾನಲ್ ಸರ್ಚ್ ಮಾಡಿ, ಟ್ರಾವೆಲ್ ವಿತ್ ಜೋ ಅಂತಿದೆ. ಯೂಟ್ಯೂಬಲ್ಲಿ ಒಂದು 10-4 ಲಕ್ಷ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಸುಮಾರು 370 ವಿಡಿಯೋ ಮಾಡಿದ್ದಾಳೆ. ಬಹುತೇಕವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂಥ ವಿಡಿಯೋವನ್ನು ಮಾಡಿದ್ದಾಳೆ. ಧಾರ್ಮಿಕ ಕ್ಷೇತ್ರಗಳ ಬದಲು ಅಲ್ಲಿನ ಭದ್ರತೆ ಬಗ್ಗೆ ಈಕೆ ಮಾಹಿತಿಯನ್ನು ಕೊಡ್ತಿದ್ಲು. ಅಂದರೆ ಅವ್ರ ನೆಂಟರಿಗೆ ಈಸಿ ಆಗಲಿ ಅಂತ, ಪಾಕಿಸ್ತಾನದ ಅವರು ಸಂಬಂಧಿಕರಿದ್ದಾರಲ್ವ, ಅವರಿಗೆ ಅನುಕೂಲ ಆಗಲಿ ಅಂತ ವಿಶೇಷವಾಗಿ ಗಡಿ ಪ್ರದೇಶಗಳ ವಿಡಿಯೋಗಳಲ್ಲಿ ಗೋಚರ ಆಗ್ತಾ ಇತ್ತು. ಪಾಕಿಸ್ತಾನ, ಚೀನಾ, ಇಂಡೋನೇಷ್ಯಾ, ದುಬೈ, ಥೈಲ್ಯಾಂಡ್, ನೇಪಾಳ, ಭೂತಾನ್ ವಿಡಿಯೋಗಳ ಬಗ್ಗೆ ಆಳವಾದ ತನಿಖೆಯನ್ನು ಈಕೆ ಮಾಡಿದ್ದಾಳೆ. ಆಕೆ ವಿಡಿಯೋಗಳಲ್ಲಿ ಗೊತ್ತಾಗುತ್ತೆ. ಅಯೋಧ್ಯೆ ರಾಮ ಮಂದಿರಕ್ಕೂ ಕೂಡ ಹೋಗಿದ್ದಾಳೆ. ಕೇರಳದ ಕೆಲವು ತಾಣಗಳಿಗೆ ಹೋಗಿದ್ದಾಳೆ ಮತ್ತು ಉತ್ತರ ಭಾರತದ ಧಾರ್ಮಿಕ ಕ್ಷೇತ್ರಗಳಿಗೆ ಆಕೆ ವಿಸಿಟ್ ಮಾಡಿದ್ದಾಳೆ. ಭದ್ರತೆ ಬಗ್ಗೆ ಜಾಸ್ತಿ ಮಾಹಿತಿಯನ್ನು ಕೊಡ್ತಿದ್ಲು ಆಕೆ. ಅಂದರೆ ಇದು ಪಾಕಿಸ್ತಾನದವರಿಗೆ, ಆಕೆ ಜೊತೆ ಸಂಪರ್ಕದಲ್ಲಿದ್ದವರಿಗೆ ಮಾಹಿತಿ ಹೋಗಲಿ ಅಂತ.